ಹಾಯ್ ಹಲೋ ಫ್ರೆಂಡ್ಸ್, ಇವತ್ತೊಂದು ದಿಢೀರಾಗಿ ನಾವು ಲಂಚ್ ಬಾಕ್ಸ್ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡಕತ್ತೀನಿ. ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದೆ ರೀ. ಮಕ್ಕಳಂತರೂ ಖಾಲಿ ಮಾಡ್ಕೊಂಬರೋದು ಗ್ಯಾರಂಟಿ ಅಂತ ಹೇಳ್ಬೋದು. ಬರೀ ಇದನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನಾನು. ಇದಕ್ಕೆ ಏನಿಲ್ಲ ರೀ, ಒಂದು ಚಮಚದಷ್ಟು ಫಸ್ಟಿಗೆ ನಾನು ಕುಟಾಣಿಗೆ ಒಳಗೆ ಜೀರಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಒಂದು ಅರ್ಧ ಚಮಚದಷ್ಟು ಮೆಂತ್ಯಕಾಳು ರೀ. ಜೀರಿಗೆ ಮತ್ತು ಮೆಂತ್ಯಕಾಳು ಎರಡನ್ನೂ ಚೆನ್ನಾಗಿ ಕುಟ್ಕೋಬೇಕು ರೀ. ಇವನ್ನ ಹರ್ಕೋಬೇಕು ಕಲ್ಲೊಳಗೆ. ನಾವು ಮಿಕ್ಸರ್ ಒಳಗೆ ಹಾಕಿದ್ರೆ ಅಷ್ಟು ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ ಅಂತೇಳ್ಬಿಟ್ಟು ಈ ಟೈಪ್ ನಾನು ಕುಟ್ಕೊಳಕತ್ತೀನಿ ರೀ. ನೀವು ಇದಿಲ್ಲ ಅಂತಂದ್ರೆ ಓಕೆ, ಮಿಕ್ಸಿ ಒಳಗೆ ನೀವು ಹಾಕಿ ಪೌಡ್ರ್ ಮಾಡ್ಕೋಬೋದು ರೀ. ಇದಕ್ಕೆ ಭಾಳ ಅಂದ್ರೆ ಭಾಳ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ರೀ. ಬರೀ ಒಂದು 2-3 ನಿಮಿಷದೊಳಗೆ ರೆಡಿ ಮಾಡ್ಕೋಬೋದು ಈ ರೆಸಿಪಿ. ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದು ರೀ ಇದು. ನಾವು ರೊಟ್ಟಿ ಮಾಡಿ ಕಟ್ಟಿದ್ರೆ ಮಕ್ಕಳು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಹಾಗಾಗಿ ಜೋಳದ ಹಿಟ್ಟಿಂದನೇ ಈ ಟೈಪ್ ವೆರೈಟಿ ನಾವು ಮಾಡಿಟ್ರೆ ಆವಾಗ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಓಕೆ, ಇದೇ ಕುಟಾಣಿಗೆ ಒಳಗೆ ಈಗ ಪೌಡ್ರ್ ತೆಗೆದ್ಬಿಟ್ಟು ನಾನು ಒಂದು 4-5 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚೂರು ಉಪ್ಪು ಹಾಕ್ಕೊಂಬಿಟ್ಟು ಮತ್ತು ಅದನ್ನು ಸಣ್ಣಗೆ ಕುಟ್ಕೊಳಕತ್ತೀನಿ ನೋಡಿರಿ. ಸ್ವಲ್ಪ ಪೂರ್ತಿ ಸಣ್ಣಗಿರಲಿ, ಅಂದರೆ ಖಾರ ಹಾಕಿದ್ರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಹಾಗಾಗಿ ನೀವು ಅದು ಕಾಣಿಸ್ಲಾರ್ದಂಗೆ ಸಣ್ಣಗೆ ಕುಟ್ಟಿ ಹಾಕ್ಕೋಬೇಕಾಗ್ತದೆ ರೀ. ನೋಡಿರಿ, ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿನಿ. ಅದಕ್ಕೆ ಒಂದು 2 ಕಪ್ಪಷ್ಟು ಜೋಳದ ಹಿಟ್ಟು ಹಾಕ್ಕೊಂಡಿ ನೋಡಿರಿ. ಅದಕ್ಕೆ ಕುಟ್ಟಿರೋದು ಆಗಲೇ ತೋರಿಸಿದ್ನಲ್ರಿ ನಿಮ್ಗೆ, ಜೀರಿಗೆ ಮತ್ತು ಮೆಂತ್ಯ ಪುಡಿ, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿದು ಪೇಸ್ಟ್, ನೆಕ್ಸ್ಟ್ ಒಂದು ಅರ್ಧ ಕಪ್ಪಷ್ಟು ಸ್ವಲ್ಪ ಒಂದು 2-3 ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡಿ ನೋಡಿರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನೀವು ಇದನ್ನ ಒಂದು ಸ್ವಲ್ಪ ನೀರು ಹಾಕೋರಿ. ಅಂದರೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳೋಣ ಅಂತ. ಫಸ್ಟಿಗೆ ನಾನಿಲ್ಲಿ ನಿಧಾನಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳಕತ್ತೀನಿ. ಅಂದರೆ ಇದು ಸ್ವಲ್ಪ ಗಂಟು ಆಗಬಾರ್ದಲ್ರಿ. ಸೊ ಅದಕ್ಕೆ ನೀವು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಇದನ್ನ ಕಲಿಸ್ಕೊಂಬಿಡ್ರಿ. ಓಕೆ, ಫೈನಲಾಗಿ ನಾನು ಇದನ್ನು ಹೆಂಗೆ ಕಲಿಸೋದು ಅಂತ ಹೇಳ್ತೀನಿ. ನಿಮ್ಗೆ ದಯವಿಟ್ಟು ಹೊಸದಾಗಿ ಏನಾರು ನಮ್ಮ ಚಾನಲ್ ನೋಡಾಕತ್ತಿದ್ರಿ ಅಂತಂತಂದ್ರೆ ವಿಡಿಯೋ ಹಂಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿರಿ. ಹಂಗೆ ವಿಡಿಯೋ ಲೈಕ್ ಆದ್ರೆ ಮತ್ತು ಲೈಕ್ ಮಾಡೋದು ಮರಿಬೇಡ್ರಿ. ಮತ್ತು ಏನಾರ ನಿಮ್ಗೆ ಈ ರೆಸಿಪಿ ಇದೇ ಟೈಪ್ ರೆಸಿಪಿ ಬೇಕಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಇಷ್ಟ ಆಗಿತ್ತಂತಂದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡ್ಕೊರಿ. ಓಕೆ, ನಾನು ಸ್ಪೂನಿಂದ ಅಷ್ಟು ಕಲಿಸಿದ್ರೆ ಸರಿ ಬರೋಲ್ಲ ಅಂತೇಳ್ಬಿಟ್ಟು ಕೈಯಿಂದ ಚೆನ್ನಾಗಿ ಗಂಟಿಲ್ಲಾರ್ದಂಗೆ ಕಲಿಸ್ಕೊಂಡಿನಿ ನೋಡಿರಿ. ಅದಾದಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಈ ಟೈಪ ಒಂದು ಚಮಚದಷ್ಟು ಸಕ್ಕರೆ, ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ರೀ. ಮೇಲೆ ಒಂದು ಅರ್ಧ ಬಟ್ಲದಷ್ಟು ನಾನು ನೀರು ಹಾಕ್ಕೊಂಡಿಟ್ಟಿದ್ನಲ್ಲ ರೀ. ಅದನ್ನು ಮಿಕ್ಸ್ ಮಾಡಿ ಇಡಬಾರ್ದು ರೀ. ಅದನ್ನು ನಾವು ಯಾವಾಗ ಮಾಡ್ತೀವಲ್ಲ ರೀ ಆವಾಗ ಅದನ್ನ ಮಿಕ್ಸ್ ಮಾಡಿಕೊಂಡು ಮಾಡ್ಬೇಕು ರೀ. ಓಕೆ, ಈಗ ನೋಡಿರಿ, ನಾನು ಈ ಕಡೆ ತವ ಕಾಯ್ಸಕ್ಕಿಟ್ಟೀನಿ. ಒಲೆ ಮ್ಯಾಗೆ ನಾನ್ ಸ್ಟಿಕ್ ತವ ಇಟ್ಕೊಂಡೀನಿ ರೀ. ಬೆಸ್ಟ್ ಅಂದರೆ ಇದನ್ನು, ಯಾಕಂದರೆ ಬೇಗನೂ ಆಗ್ಬಿಡ್ತೈತಿ ಮತ್ತು ಏನು ತಳ ಹತ್ತಿ ಹಿಡಿಯೋದಿಲ್ಲ ರೀ. ಸೊ ಹಂಗಾಗಿ ಇದೇ ತವ ಇಟ್ಕೊಂಡೀನಿ ನಾನು. ಈಗ ಇದನ್ನ ಚೆನ್ನಾಗಿ ಕಾಯಲ್ರಿ. ಒಂದು ಸ್ವಲ್ಪ ಕಾದ್ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿಯಿಂದ ಈ ಟೈಪ ತಿಕ್ಕೊಂಡೀನಿ ನೋಡಿರಿ. ಅದಾದಮೇಲೆ ನೀವು ಇಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜು ಈ ಟೈಪ ಜೋಳದ ಹಿಟ್ಟು ದೋಸೆ ಹಿಂಗೆ ಹರಡ್ಕೋಬೇಕಾಗ್ತದೆ. ನೀವು ಜೋಳದ ಹಿಟ್ಟಿಂದ ರೊಟ್ಟಿ ಮಾಡಿರ್ತೀರಿ ಕರೆ, ಆದರೆ ಈ ಟೈಪ ದೋಸೆ ಮಾಡಿ ಕಟ್ರಿ, ಮಕ್ಳಿಗೆ ಭಾಳ ಇಷ್ಟ ಆಗ್ತದೆ. ಈವನ್ ದೊಡ್ಡವರಿಗೆ ಕೂಡ ಭಾಳ ಇಷ್ಟ ಆಗ್ತದೆ ಅಂತ ಹೇಳ್ಬೋದು ಇದು ರೆಸಿಪಿ. ಈ ಟೈಪ್ ಈಗ ನಾನು ಸಣ್ಣದು ಮಾಡಿ ತೋರಿಸೀನಿ ನಿಮ್ಗೆ. ಇದೇ ಹಿಟ್ಟಿಂದ ಇನ್ನೊಂದು ತೆಳ್ಳಗೆ ಮಾಡಿನೂ ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಬರ್ತದೆ ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ದಪ್ಪ ಬೇಕು, ಈಗ ಇನ್ಸ್ಟೆಂಟಾಗಿ ತಿನ್ನಾಕತ್ತಾರಂದ್ರೆ ಈ ಟೈಪ್ ಮಾಡ್ಕೋಬೋದು ನೀವು. ಡಬ್ಬಿಗೆ ಅಂತಂತಂದರೆ ಇದಕ್ಕಿಂತ ಒಂಚೂರು ತೆಳ್ಳಗೆ ಮಾಡ್ಕೋಬೇಕಾಗ್ತದೆ. ನಿಮ್ಗೆ ಏನಾರು ಇನ್ನೂ ಭಾಳ ತೆಳ್ಳಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ನೀವು ಹಳಕ್ಕೆ ಮಾಡ್ಕೊಂಬಿಟ್ಟು ಈ ಟೈಪ ತೆಳ್ಳಗೆ ಹಾಕ್ಕೋಬೋದು ರೀ. ಅಂದ್ರೆ ಆವಾಗ ನಿಮ್ಗೆ ಕ್ರಿಸ್ಪಿನೆಸ್ ಆಗಿ ಬರ್ತದೆ ದೋಸೆ. ಆವಾಗ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಿದ್ರು ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಓಕೆ, ಈಗ ಇದನ್ನ ನೀವು ನೋಡ್ತಿರ್ಬೋದು, ಇದ್ರೊಳಗೆ ಹೋಲ್ಸ್ ಬೀಳಾಕತ್ತಾವಲ್ಲ ರೀ. ಹಿಂಗಾದ್ರೆ ನಾವು ದೋಸೆ ಪರ್ಫೆಕ್ಟಾಗಿ ಬರ್ತದಂತ ಅರ್ಥ ರೀ. ಇದು ಗರಿಯಾಗಿ ಬರ್ತದೆ. ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಬಿಟ್ಟು ನೀವು ಈ ಟೈಪ ಸವರ್ಕೊಂಬಿಡ್ರಿ. ಇದಕ್ಕೆ ಶೇಂಗಾ ಚಟ್ನಿ ಆದರೂ ಹಾಕ್ಕೋಬೋದು, ಇಲ್ಲ ನೀವು ಕಾಯಿ ಚಟ್ನಿ ಕೂಡ ಮಾಡಿ ಹಾಕ್ಕೊಂಡು ತಿನ್ಬೋದು. ನಾನು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಶೇಂಗಾ ಚಟ್ನಿ ಲೈಟಾಗಿ ಹಾಕಿಬಿಟ್ಟು ಇದನ್ನು ಎರಡು ಕಡೆ ರೋಲ್ ಮಾಡಿ 2 ಪೀಸ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಬಿಡ್ತೀನಿ ರೀ. ಇದು ಭಾಳ ಇಷ್ಟಪಟ್ಟು ತಿಂದು ಬರ್ತಾರವರು. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಬಂದಾವ ಅಂತ ಹೇಳ್ಬಿಟ್ಟು ದೋಸೆ. ನೋಡಿರಿ, ಇಷ್ಟ ಅಂದರೆ ಇದು ಲೋ ಫ್ಲೇಮ್ ಇಟ್ಕೊಂಬಿಟ್ಟು ಒಂದು 5 ನಿಮಿಷ
ಫ್ರೈ ಮಾಡ್ಕೋಬೇಕಾಗ್ತದೆ ನೀವು. ಬೇಗ ಆಗೋದಿಲ್ಲ ಇದು, ಅಂದರೆ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿನೆಸ್ ಆಗಿ ಬಂದದ ಅಂತ ಹೇಳ್ಬಿಟ್ಟು. ನಾವು ಜೋಳದ ಹಿಟ್ಟಿಂದ ಈ ಟೈಪ ಸೂಪರಾಗಿರೋ ಒಂದು ದೋಸೆ ರೆಡಿ ಮಾಡೀನಿ ರೀ. ಈ ಟೈಪಿಂದ 2 ಪೀಸಾಗಿ ಕಟ್ ಮಾಡಿ ರೋಲ್ ಮಾಡಿ ಬಾಕ್ಸ್ ಒಳಗೆ ಹಾಕಿ ಇಟ್ಬಿಡ್ತೀನಿ ನೋಡಿರಿ. ಅಂದ್ರೆ ಅವರಿಗೆ ಇವನ್ ತಿನ್ನೋಕ್ಕೂ ಕೂಡ ಈಸಿ ಆಗಲಿ ಅಂತೇಳಿ ನಾನು ಈ ಟೈಪ್ ಮಾಡಿ ಇಟ್ಬಿಡ್ತೀನಿ ರೀ. ನೀವು ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂತಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.